ಮಾನ್ವಿ ತಾಲೂಕಿನ ಶಾಸನಗಳ ಇತಿಹಾಸ. ಈ ತಾಲೂಕಿನ ಶಾಸನಗಳನ್ನು ಕೇಂದ್ರ ಪುರಾತತ್ವ ಇಲಾಖೆ, ಹೈದರಾಬಾದ್ ಪುರಾತತ್ವ ಇಲಾಖೆ, ಡಾಕ್ಟರ್ ಪಿ ಬಿ ದೇಸಾಯಿ ಅವರು, ಡಾಕ್ಟರ್ ಶ್ರೀನಿವಾಸ ರೀತಿ, ಡಾಕ್ಟರ್ ಚನ್ನಬಸಪ್ಪ ಎಸ್ ಪಾಟೀಲ್, ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ್, ಡಾಕ್ಟರ್ ದೇವರಕೊಂಡ ರೆಡ್ಡಿ ಮೊದಲಾದವರು ಸಂಶೋಧಿಸಿದ್ದಾರೆ. ಇವರೊಂದಿಗೆ ಡಾಕ್ಟರ್ ಚನ್ನಬಸಪ್ಪ ಮಲ್ಕಂದಿನ್ನಿ, ಡಾಕ್ಟರ್ ಚನ್ನಬಸಪ್ಪ ಮಲ್ಕಂದಿನ್ನಿ ಅಂದರೆ ನಾನೇ. ಡಾಕ್ಟರ್ ಚನ್ನಬಸಪ್ಪ ಮಲ್ಕಂದಿನ್ನಿಯವರು ಕ್ರಿಸ್ತಕ 2006ರಲ್ಲಿ ರಾಯಚೂರು ಜಿಲ್ಲೆಯ ಶಾಸನಗಳ ಸಮಗ್ರ ಅಧ್ಯಯನ ಎಂಬ ಪ್ರೌಢ ಪ್ರಬಂಧ ಬರೆದು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ 2007ರಲ್ಲಿ ಪಡೆದುಕೊಂಡಿದ್ದಾರೆ. ಇದರ ನಂತರ ಇವರೇ ರಾಯಚೂರು ಜಿಲ್ಲೆಯ ಚರಿತ್ರೆ ಶಾಸನಗಳ ಹಿನ್ನೆಲೆಯಲ್ಲಿ ಎಂಬ ಪುಸ್ತಕವು ಕ್ರಿಸ್ತಕ 2010ರಲ್ಲಿ ಪ್ರಕಟಗೊಂಡಿದೆ. ಇವರು ಇಷ್ಟಕ್ಕೆ ಸುಮ್ಮನಿರದೆ ತಮ್ಮ ಕಾಲೇಜಿನ ರಜಾ ದಿನಗಳಲ್ಲಿ ರಾಯಚೂರು ಜಿಲ್ಲೆಯ ಹಲವು ಗ್ರಾಮಗಳೊಂದಿಗೆ ಮಾನ್ವಿ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಕ್ಷೇತ್ರ ಕಾರ್ಯ ಕೈಗೊಂಡು 56 ಹೊಸ ಶಾಸನಗಳನ್ನು ಕಂಡುಹಿಡಿದು ವಿವಿಧ ಪುಸ್ತಕ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಇವರು ಪ್ರಸ್ತುತ ದಿನಗಳವರೆಗೆ ರಾಯಚೂರು ಜಿಲ್ಲೆಯ 300ಕ್ಕಿಂತಲೂ ಹೆಚ್ಚು ಅಪ್ರಕಟಿತ ಶಾಸನಗಳನ್ನು ಶೋಧಿಸಿ ಅವುಗಳನ್ನು ಒಂದು ಕಡೆ ಸೇರಿಸಿ ರಾಯಚೂರು ಜಿಲ್ಲೆಯ ಹೆಚ್ಚಿನ ಶಾಸನಗಳು ಎಂಬ ಪುಸ್ತಕವನ್ನು ಪ್ರಕಟಿಸುವ ಹಂತದಲ್ಲಿದ್ದಾರೆ. ಈಗ ಶಾಸನಗಳೆಂದರೇನು? ಯಾಕಂದರೆ ಬಹುಜನರಿಗೆ ಕಲ್ಲಿನವಾಗ ಇದ್ದದ್ದು ಬರವಣಿಗೆ ನೋಡಿರ್ತೀರಿ. ಶಾಸನಗಳೆಂದರೇನು? ತಾಳೆಗರಿ, ಭೂರ್ಜಪತ್ರ, ಕಾಗದ ಮುಂತಾದವುಗಳ ಮೇಲೆ ಕಂಡುಬರುವ ಬರಹಗಳನ್ನು ಬಿಟ್ಟು ಬಹುಕಾಲ ಉಳಿಯುವ ಸಾಮಗ್ರಿಯ ಮೇಲೆ ಕೆತ್ತಿರುವ ಅಧಿಕೃತ ಬರಹಗಳನ್ನು ಶಾಸನಗಳೆಂದು ಕರೆಯುತ್ತಾರೆ. ಮಾನ್ವಿ ತಾಲೂಕಿನ ಈಗೆಲ್ಲ ಮಾನ್ವಿ ತಾಲೂಕಿನ ಎಲ್ಲ 178 ಶಾಸನಗಳನ್ನು ಹೇಳೋಕ್ಕಾಗಲ್ಲ. ಕೆಲವೇ ಒಂದು 7-8 ಗ್ರಾಮಗಳ ಶಾಸನದ ವಿವರವನ್ನು ಮಾತ್ರ ಹೇಳ್ತೀನಿ. ಈ ತಾಲೂಕಿನ ಪ್ರಕಟಿತ ಶಾಸನಗಳು 122 ಮತ್ತು ಅಪ್ರಕಟಿತ ಶಾಸನಗಳು 56. ಅದು ನಾನೇ ಕಂಡುಹಿಡಿದು. ಒಟ್ಟು 178 ಶಾಸನಗಳು ಅಂದರೆ ಹಳೆಯ ಮಾನ್ವಿ ತಾಲೂಕು ಹಾವಿಜತ ಅಂದರೆ ಸಿರವಾರ ತಾಲೂಕೆ ಮತ್ತು ಮಸ್ಕಿ ತಾಲೂಕು ಕೂಡಿಕೊಂಡು, ಅಂದರೆ ಸಿರವಾರ ಮತ್ತು ಮಾನ್ವಿ ತಾಲೂಕಿಗೆ ಸೇರಿದ ಗ್ರಾಮಗಳು ಪ್ರಸ್ತುತ ದಿನಗಳವರೆಗೆ ದೊರೆತಗಳು. ಇವುಗಳಲ್ಲಿ ಯತಗಲ್ ಗ್ರಾಮ ಶಾಸನ ಕ್ರಿಸ್ತಶಕ 6ನೇ ಶತಮಾನಕ್ಕೆ ಸೇರಿದ್ದು ಪ್ರಥಮ ಶಾಸನವಾಗಿದೆ. ಈ ಶಾಸನವು ಇದರೊಂದಿಗೆ ಕೊನೆಯ ಶಾಸನವು ಮಾನ್ವಿ ಪಟ್ಟಣದ ವೀರಭದ್ರೇಶ್ವರ ದೇವಾಲಯದಲ್ಲಿರುವ ಶಾಸನವು ಕ್ರಿಸ್ತಕ 1949ಕ್ಕೆ ಸೇರಿದ್ದು. ಇದು ಕೊನೆಯ ಶಾಸನವಾಗಿದೆ. ಈಗ ಯತ್ಗಲ್ ಗ್ರಾಮ ಈಗ ಲಿಂಗಸೂರು ಹೋಗೋ ದಾರಿಯಲ್ಲಿ ಬರುತ್ತೆ. ಈ ಗ್ರಾಮದ ಬೆಟ್ಟದ ಬಂಡೆಗಲ್ಲಿಗೆ ಇರುವ ಶಾಸನವು ಕ್ರಿಸ್ತಕ 6ನೇ ಶತಮಾನದ ಬಾದಾಮಿ ಚಾಳುಕ್ಯ ಅಳಸರ ಕಾಲಕ್ಕೆ ಸೇರುತ್ತೆ. ಇದರಲ್ಲಿ ಮಂಗಳೇಶನನ್ನು ರಣವಿಕ್ರಾಂತನೆಂದು ತಿಳಿಸುತ್ತದೆ. ಅದರ ಜೊತೆಗೆ ಇನ್ನೂ 4 ಶಾಸನಗಳು ಇಲ್ಲೇ ಯತ್ಗಲ್ ಗ್ರಾಮದಲ್ಲಿ ಸಿಗುತ್ತವೆ. ಇವು ಕ್ರಿಸ್ತ ಶಕ 6ನೇ ಶತಮಾನಕ್ಕೆ ಸೇರಿದವುಗಳಾಗಿವೆ. ಆನಂತರ ಕೋಟೆಕಲ್, ಈ ಗ್ರಾಮದ ಕ್ರಿಸ್ತಕ 6 ಮತ್ತು 7ನೇ ಶತಮಾನಕ್ಕೆ ಸೇರಿದ 4 ಶಾಸನಗಳು ಶಿಲ್ಪಕಾರರ ಶಾಸನಗಳಾಗಿವೆ. ಈ ಶಿಲ್ಪಕಾರರ ಹೆಸರೇನೆಂದರೆ ಶ್ರೀ ಬಾದೆ ಎರೆಯಂಗನ್, ಶ್ರೀ ವೀರಲತನ್, ವಾದಿ ಮುಕ್ತ ಅಶಿವೃತ ಮಗನ್, ಶ್ರೀಯ ಹೆಸರುಗಳನ್ನು ಪ್ರಸ್ತಾಪಿಸುತ್ತವೆ. ಆನಂತರ ಕಲ್ಲೂರು ಗ್ರಾಮ ಶಾಸನ. ಈ ಗ್ರಾಮದ ಮಾರಟೇಶ್ವರ ಗುಡಿಯ ಹಿಂದೆ ಇರುವ ಬೆಟ್ಟದ ಬಂಡೆಗಲ್ಲಿಗೆ ಮೇಲೆ ಇರುವ ಶಾಸನವು ಕ್ರಿಸ್ತಕ 7 ಮತ್ತು 8ನೇ ಶತಮಾನಕ್ಕೆ ಸೇರಿದ್ದು. ಇದರಲ್ಲಿ ಶ್ರೀ ಕಹರಯ್ಯ ಎಂಬ ವ್ಯಕ್ತಿಯ ಹೆಸರನ್ನು ತಿಳಿಸುತ್ತದೆ. ಆನಂತರ ಬೈಲಿಮರ್ಚಡ ಗ್ರಾಮ ಶಾಸನ. ಈ ಗ್ರಾಮದ ಅಗಸೆ ಹತ್ತಿರದ ಕೊಂಡವಾಡಿ ಎಂಬ ಸ್ಥಳದಲ್ಲಿರುವ ಶಾಸನವು ಕ್ರಿಸ್ತಕ 10 ಸಾಲುಗಳಿಂದ ರಚಿತಗೊಂಡಿದ್ದು ಕ್ರಿಸ್ತಕ 940 ಕಾಲಘಟ್ಟಕ್ಕೆ ಸೇರುತ್ತದೆ. ಇದರಲ್ಲಿ ರಾಷ್ಟ್ರಕೂಟ ಅರಸ 3ನೇ ಕೃಷ್ಣ ಮತ್ತು ಆತನ ಸಾಮಂತನು ದತ್ತಿ ನೀಡಿದ ವಿಷಯವಿದೆ. ಆನಂತರ ಭೋಗಾವತಿ ಶಾಸನ. ಈ ಗ್ರಾಮದ ಹನುಮಂತ ದೇವಾಲಯದಲ್ಲಿರುವ ಶಾಸನವು 19 ಸಾಲುಗಳಿಂದ ರಚಿತಗೊಂಡಿದ್ದು ರಾಷ್ಟ್ರಕೂಟ ಅರಸ ಹಿಮ್ಮಡಿ ಕೃಷ್ಣನಿಗೆ ಸೇರಿದ್ದು. ಕುರುಪಲ್ಲವೇಶ್ವರ ಅಂದರೆ ಈಗಿನ ಪ್ರಸ್ತುತ ಬಸವೇಶ್ವರ ದೇವಾಲಯವು ರಾಷ್ಟ್ರಕೂಟರ ಕಾಲಕ್ಕೆ ಕುರುಪಲ್ಲವೇಶ್ವರ ದೇವಾಲಯ ಅಂತ ಅದನ್ನು ಕರಿತಿದ್ರು ಶಾಸನೋಕ್ತವಾಗಿ. ಈ ದೇವಾಲಯ ಆದರೆ ಇನ್ನೂ ಹೆಚ್ಚು ಅದರ ಮಾಹಿತಿ ಇದೆ. ಆನಂತರ ಮಲ್ಲಟ ಗ್ರಾಮ ಶಾಸನ. ಈ ಮಲ್ಲಟ ಗ್ರಾಮದ್ದು 6 ಶಾಸನಗಳು ನಾನೇ ಕಂಡುಹಿಡಿದು ಇಲ್ಲಿ ಕೇವಲ 1 ಶಾಸನ ಮಾತ್ರ ನಾನು ಹೇಳ್ತೀನಿ. ಈ 1 ಶಾಸನ ಒಟ್ಟು 30 ಸಾಲುಗಳಿಂದ
ರಚಿತಗೊಂಡಿದ್ದು. ಈ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯದಲ್ಲಿರುವ ಕಿರುಶಾಸನವು ಕ್ರಿಸ್ತಕ 1168ಕ್ಕೆ ಸೇರುತ್ತಿದ್ದು ಶಿವಸ್ತುತಿಯೊಂದಿಗೆ ಪ್ರಾರಂಭವಾಗುತ್ತೆ. ಇದರಲ್ಲಿ ಮೊರಟದ ವರದಂ ಪ್ರಭು ಮಲ್ಲಿಕಾರ್ಜುನ ದೇವರ ಬಗ್ಗೆ ತಿಳಿಸುತ್ತದೆ. ಈ ದೇವರ ಭಕ್ತನಾದ ಮಹಾಮಂಡಳೇಶ್ವರ ಹಲ್ಲವರಸನು ರಾಜಧಾನಿ ಮೊರಟದ, ಅಥವಾ ಪ್ರಸ್ತುತ ಇಂದಿನ ಕಾಲಕ್ಕೆ ಮೊರಟ ಅಂತ ಕರಿತಾರೆ, ಈಗ ಅದು ಪ್ರಸ್ತುತ ಮಲ್ಲಟ ಆಗಿದೆ. ಸಿರಿವಾರದಲ್ಲಿ ಮಲ್ಲಟ ಮಹಾಘಟಿಕ ಸ್ಥಾನದ ಸ್ವಯಂಭೂ ಮಲ್ಲಿಕಾರ್ಜುನ ದೇವರ ಸನ್ನಿಧಾನದಲ್ಲಿ ಸರ್ವದಾರಿ ಸಂವತ್ಸರದ ಉತ್ತರಾಯಣ ಸಂಕ್ರಾಂತಿ ಪಬ್ಬದ ನೆನಪಿಗಾಗಿ ಮೊರಟ 300ರಲ್ಲಿರುವ ಪಂಚಘಟಿಕೆಯ ಬ್ರಹ್ಮಪುರಿಯಲ್ಲಿ ಹರುವಣ ಅಂದರೆ ನೇಗಿಲು ತೆರಿಗೆ ಹರುವಣವನ್ನು ಮನ್ನಾ ಮಾಡಿದ ವಿಷಯವಿದೆ. ಈ ಹಣವನ್ನು ಮಲ್ಲಿಕಾರ್ಜುನ ದೇವರ ಪೂಜೆ, ನಂದಾದೀವಿಗೆ ನೈವೇದ್ಯ, ತಪೋಧನರ ಹಾರದಾನ, ಖಂಡಸ್ಫುಟಿತ ಜೀರ್ಣೋದ್ಧಾರ, ಬ್ರಹ್ಮಪುರಿಯ ಬ್ರಾಹ್ಮಣರ ಗೃಹಾವಾಸಕ್ಕೆ ಮಹಾಮಂಡಳೇಶ್ವರ ಮಲ್ಲಿದೇವರಸನು ತನ್ನ ತಾತನಾದ ಮಹಾಮಂಡಳೇಶ್ವರ ಗಟ್ಟಿದೇವರಸ ಹಾಗೂ ಆತನ ಪಟ್ಟದ ರಾಣಿಗೆ ಶ್ರೇಯಸ್ಸಾಗಲೆಂದು ಈ ಮೇಲಿನ ದಾನವನ್ನು ಸರ್ವನಮಸ್ಯದ ಧಾರಾಪೂರ್ವಕವಾಗಿ ಆಚಂದ್ರಕರವಾಗಿ ಸಂದಾಯವಾಗುವಂತೆ ನೀಡಿದ್ದಾನೆ. ಈ ಶಾಸನವನ್ನು ಮಲ್ಲಿಕಾರ್ಜುನ ದೇವರ ಸೇವಕನಾದ ಶಂಭುವಣ್ಣ ಎಂಬ ಹೆಸರಿನ ವ್ಯಕ್ತಿಯು ಬರೆದನು. ಅಂದರೆ ಈ ಶಾಸನವನ್ನು ಶಂಭುವಣ್ಣ ಎಂಬ ಒಂದು ವ್ಯಕ್ತಿ ಬರಿತಾನೆ. ಈ ಶಾಸನದಲ್ಲಿ ರಚನಾಕಾರರಲ್ಲಿ 3 ಪ್ರಕಾರ ಬರ್ತಾರೆ: ಶಾಸನ ಕವಿಗಳು, ಶಾಸನ ಲಿಪಿಕಾರರು ಮತ್ತು ಶಾಸನ ರೂವಾರಿಗಳು ಅಂತ. ಅಂದರೆ ಇದರಲ್ಲಿ ಶಾಸನ ರಚನೆ ಮಾಡಿದಂಥವನು ಕವಿ, ಆ ಕವಿ ರಚನೆ ಮಾಡಿದಂಥದ್ದನ್ನು ಬರೆದಂಥವನು ಯಾರು? ಶಂಭುವಣ್ಣ, ಲಿಪಿಕಾರ ಅಂತ ಕರೀತಾರೆ. ಅದನ್ನು ಶಾಸನವನ್ನು ಖಂಡರಿಸಿ ರೂವಾರಿ ಕೆಲಸ ಮಾಡ್ತಾನೆ. ಇದರಲ್ಲಿ ಶಂಭುವಣ್ಣ ಬರೆದಿತ್ತು. ಆನಂತರ ಚೀಕಲ ಪರಿವಿ ಶಾಸನ, ಇದು ದೊಡ್ಡ ಶಾಸನ ಇದೆ. 4 ಚಪ್ಪಡಿಕಲ್ಲು, ಯಾರಾದರೂ ನೋಡಿರ್ತೀರಿ. 4 ಚಪ್ಪಡಿಕಲ್ಲಲ್ಲಿ ಬರೆದಂಥ ಒಂದು ಶಾಸನ, 142 ಸಾಲುಗಳಿಂದ ರಚಿತಗೊಂಡಂಥ ಒಂದು ಶಾಸನ ಇದು. ಕ್ರಿಸ್ತಕ 1521 ಜುಲೈ 15ನೇ ತಾರೀಕಿನಂದು ಇದು ರಚಿತಗೊಂಡಿರ್ತದೆ. ಇದು ಪೂರ್ತಿ 4 ಚಪ್ಪಡಿಕಲ್ದು ಹೇಳಂಗಿಲ್ಲ, ಕೇವಲ 4ನೇ ಚಪ್ಪಡಿಕಲ್ದು ಮಾತ್ರ ಹೇಳ್ತೀನಿ. ಸಮಯದ ಅಭಾವದಿಂದ 4 ಚಪ್ಪಡಿಕಲ್ಲು ಹೇಳ್ಬೇಕಾದ್ರೆ ಕಷ್ಟ ಆಗುತ್ತೆ ಎಲ್ಲ ಸರ್. ಅದಕ್ಕೆ ಕೇವಲ 4ನೇ ಚಪ್ಪಡಿಕಲ್ದು ಮಾತ್ರ ಇಶ್ಯೂ ಇದೆ ಅಲ್ಲಿ, ಅದನ್ನು ಮಾತ್ರ ಹೇಳ್ತೀನಿ. ಇದರಲ್ಲಿ ಕೃಷ್ಣದೇವರಾಯನು ವಿಜಯನಗರ ಸಿಂಹಾಸನ ರೂಢನಾಗಿ ಸಕಲ ಜನರಿಗೆ ಭೂಮಿ ಇತ್ಯಾದಿ ದಾನ ನೀಡಿದನು. ಈತನು ವೀರಾಗ್ರ ಪರಕೃಷ್ಣರಾಯ ಭುವನಾಶ್ರಯ ನೆಂದಿದ್ದು ಕರ್ನಾಟಕ, ಆಂಧ್ರ ಮೊದಲಾದವುಗಳನ್ನು ಆಳ್ವಿಕೆ ಮಾಡುತ್ತಿದ್ದನೆಂದು ತಿಳಿಸುತ್ತದೆ. ಹಾಗೆಯೇ ಶಾಸನ ಮುಂದುವರೆದು ಕೃಷ್ಣದೇವರಾಯನು ರಾಚೂರು, ಹಾಲಂಪೂರು, ಮಾನವೆ, ಹಾನುಗಲ್, ಮಾಗಡೆ ದುರ್ಗಗಳನ್ನು ಗೆದ್ದುಕೊಂಡು ಕೃಷ್ಣ ಮತ್ತು ಭೀಮಾ ನದಿಯ ಸಂಗಮ ಸ್ಥಳವಾದ ಕಾಡಲೂರು, ಇದು ರಾಯಚೂರು ತಾಲೂಕಿಗೆ ಬರೋದು, ಕಾಡಲೂರಿಗೆ ಬಂದು ರತ್ನದೇನು ಮಹಾದಾನ ಮಾಡಲು ವಹಿಸಿ ತನ್ನ ಹೆಂಡತಿ ಚಿನ್ನಾದೇವಿ ಕೈಯಲ್ಲಿ ಸಹಸ್ರ ಗೋದಾನವನ್ನು, ತಿರುಮಲಾದೇವಿ ಕೈಯಲ್ಲಿ ಕನಕಾಸ್ಯವನ್ನು ಮಾಡಿಸಿ ಮಾನವೇ ಸೀಮೆಯಲ್ಲಿರುವ ಚೀಕನಬರಿವಿ ಅಂದರೆ ಇಂದಿನ ಈಗ ಚೀಕಲಬರಿ ಅಂತ ಕಡೆ ಚೀಕನಬರಿವಿ ಗ್ರಾಮವನ್ನು ತಿರುವಂಗಳನಾಥ, ಈಗಿನ ವೆಂಕಟೇಶ್ವರ ದೇವಾಲಯವೇ ಅಂದು ತಿರುವೆಂಗಳನಾಥ ದೇವಾಲಯವಾಗಿತ್ತು. ತಿರುವೆಂಗಳನಾಥ ದೇವರ ಸೇವೆಗಾಗಿ ಬಿಟ್ಟು ಆಚಂದ್ರಾರ್ಕ ಸ್ಥಾಯಿಯಾಗಿ ನಡೆಯಬೇಕೆಂದು ಸಮರ್ಪಿಸಿದನೆಂದು ವಿಷಯವಿದೆ. ಆನಂತರ ಮಾನವಿ ಶಾಸನ, ಮಾನವಿ ಕೇವಲ 3 ಶಾಸನ ಬಗ್ಗೆ ಹೇಳ್ತೀನಿ, ಚಿಕ್ಕ ಸರ್. ಈ ಪಟ್ಟಣದ ದಿಡ್ಡಿಕೆರೆ ದೊಡ್ಡ ಗುಂಡಿಗೆ ಇರುವ ಶಾಸನವು ಕ್ರಿಸ್ತಶಕ 8-9ನೇ ಶತಮಾನಕ್ಕೆ ಸೇರಿದ್ದು. ತಟಾಕ, ದಿಡ್ಡಿಕೆರೆ ಅಂತ ನೋಡಿದ್ರೆ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಎಡಗಡೆಗೆ ದಿಡ್ಡಿಕೆರೆ ಇದೆ. ದಿಡ್ಡಿಕೆರೆ ಒಳಗಡೆಗೆ ಒಂದು ದೊಡ್ಡ ಗುಂಡಿದೆ. ಆ ಗುಂಡಿಗೆ ಒಂದು ಶಾಸನ ದೊಡ್ಡ ರಾಷ್ಟ್ರಕೂಟರ ಕಾಲದ್ದೇ ತಟಾಕ ಅಂತ ಬರ್ತದೆ. ತಟಾಕ ಅಂದರೆ ಕೆರೆ. ಫಸ್ಟು ಮಾನಿ ಪಟ್ಟಣದ ಪ್ರಪ್ರಥಮ ಶಾಸನ ಆ ಶಾಸನ, ಅದು ತಟಾಕದ ಬಗ್ಗೆ ತಿಳಿಸುವಂಥ ಶಾಸನ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಮಾನಿ ಪಟ್ಟಣದ ಸಿಮೆಂಟ್ ರಸ್ತೆಯಲ್ಲಿರುವ ಬಸವಣ್ಣ ದೇವಾಲಯದಲ್ಲಿರುವ ಶಾಸನವು ಕ್ರಿಸ್ತಕ 18ನೇ ಶತಮಾನಕ್ಕೆ ಸೇರುತ್ತೆ. ಇದನ್ನು ಪೇಪರ್ಗೆ ಕೊಟ್ಟಿದ್ದೆ, ನೋಡಿರ್ತೀರಿ. ಇದು ಕನ್ನಡ ಭಾಷೆ, ಕನ್ನಡ ಲಿಪಿಯಲ್ಲಿದ್ದು ಒಟ್ಟು 64 ಸಾಲುಗಳಿಂದ ರಚಿತಗೊಂಡಿದೆ. ಈ ಶಾಸನದಲ್ಲಿ ಶಾರ್ವರಿ ನಾಮ ಸಂವತ್ಸರದ ಕಾರ್ತಿಕ ಬೌಳ ಪಂಚಮಿ ಆದಿತ್ಯವಾರವೆಂದಿದ್ದು ಸಲಬತ್ ಖಾನ್ ಅಂದರೆ ಹೈದರಾಬಾದಿನ 3ನೇ ನಿಜಾಮ ಸಲಬತ್ ಜಂಗ್ ಅಂತ ಬರ್ತಾನೆ, ಆತನ ಬಗ್ಗೆ ತಿಳಿಸುವಂಥ ಆಸಫ್ ಜಾಹಿ ಸುಲ್ತಾನ್ ಹೈದರಾಬಾದ್ ಪ್ರಾಂತ ಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿರುವಾಗ ಈ ಶಾಸನವನ್ನು ಖಂಡರಿಸಿದನೆಂದು ತಿಳಿದು ಬರುತ್ತದೆ. ಇನ್ನೂ
ಸುಮಾರು ದೀರ್ಘವಾಗಿ ದೊಡ್ಡ ಶಾಸನ ಇದೆ. ಇದೆಲ್ಲ ಹೇಳಬೇಕಾದ್ರೆ ಭಾಳ ಸುಮಾರು ಒಂದು 10 ನಿಮಿಷ ಬೇಕು, ಅಷ್ಟು ದೊಡ್ಡ ಶಾಸನ ಇದಿದೆ. ಆನಂತರ ಮಾನವಿ ಪಟ್ಟಣದ ಕೊನೆಯ ಶಾಸನ, ಮಾನವಿ ಪಟ್ಟಣದ ವೀರಭದ್ರೇಶ್ವರ ದೇವಾಲಯದ ಮೆಟ್ಟಿಲುಗಳ ಗೋಡೆಗೆ ಜೋಡಿಸಿದ ಶಾಸನ. ಇದು ಮಾನವಿ ತಾಲೂಕಿನ ಕೊನೆಯ ಶಾಸನ, 1949 ಇಸ್ವಿದಾಗ ಬರೆಸಿದ ಶಾಸನ ಇದು. ಈ ಶಾಸನದಲ್ಲಿ ಮಾನವಿ ಶಿರಗುಂಪಿ ಶಿವಯ್ಯನ ಪತ್ನಿಯಾದ ಈರಮ್ಮಳು ತನ್ನ ಗಂಡನ ಸ್ಮರಣಾರ್ಥವಾಗಿ ಬರೆಸಿದ ಶಾಸನವಾಗಿದೆ. ಇಷ್ಟು ಅಂದರೆ 6ನೇ ಶತಮಾನದಲ್ಲಿ ಹಿಡ್ಕೊಂಡು ಅಂದರೆ 20ನೇ ಶತಮಾನದವರೆಗೆ ಮಾನವಿ ತಾಲೂಕಿನಲ್ಲಿ ಶಾಸನಗಳು ಸಿಗ್ತದೆ. ಈಗ ಮಾನವಿ ಈ ಶಾಸನಗಳ ಆಧಾರದ ಮೇಲೆ ನಾವು ರಾಜಕೀಯ ಚರಿತ್ರೆಯನ್ನು ನಾವು ನೋಡ್ಬೋದು. ಈ ತಾಲೂಕಿನ ವಿವಿಧ ಗ್ರಾಮಗಳ ಶಾಸನಾದಿಗಳಿಂದ ಈ ಪ್ರದೇಶವನ್ನು ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಳುಕ್ಯರು, ಕಳಚೂರಿಗಳು, ಸೇವಣರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಬಿಜಾಪುರದ ಆದಿಲ್ಶಾಹಿಗಳು ಮತ್ತು ಹೈದರಾಬಾದಿನ ಅಸಫ್ಜಾಹಿ ವಂಶದವರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಆನಂತರ ರಾಜರ ಆಳ್ವಿಕೆ ಮಾಡಿದರ ಜೊತೆಗೆ ಈ ಪ್ರದೇಶವನ್ನು ಹಲವು ಈ ಮಹಾಮಂಡಳಿಸರಾಗಲಿ ಸಾಮಂತರು ಅಂದರೆ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ನಾವು ಈ ಅಧಿಕಾರಿಗಳು ಆಡಳಿತ ಮಾಡ್ತಾರೆ. ಇದಕ್ಕೆ ಆಡಳಿತ ವ್ಯವಸ್ಥೆ. ಈ ನಾವು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಪ್ರದೇಶವನ್ನು ಎಡೆದೊರೆ 2000 ನಾಡು ಅಂತ ಕರಿತೀವಿ. ಎಡೆದೊರೆ ಅಂದರೆ 2000 ಹಳ್ಳಿ ಒಳಗೊಂಡ ಒಂದು ಪ್ರದೇಶ. ಇದರಲ್ಲಿ ಹಲವಾರು ವಿಭಾಗಗಳಿದ್ದು, ಅಂದರೆ 2000 ಹಳ್ಳಿಗಳಿದ್ದರೆ ಅದಕ್ಕೆ ವಿಭಾಗಗಳಿದ್ದು. ಅದರಲ್ಲಿ ಮೊರಟ 300. ಮೊರಟ ಅಂತಂದರೆ ಇಂದಿನ ಸಿರಿವಾರ ತಾಲೂಕಿನ ಮಲ್ಲಟ ಗ್ರಾಮ, ಒಂದು 300 ಹಳ್ಳಿ ಒಳಗೊಂಡ ಒಂದು ಪ್ರದೇಶ. ಅದನ್ನು ಮೊರಟದ ಹಯ್ಯರ್ ಅಂತ ಒಂದು ರಾಜ್ಯ ಮನೆತನ ಆಡಳಿತ ಮಾಡಿದ್ರು. ಸುಮಾರು 17 ಜನ ರಾಜರು ಈ ಪ್ರದೇಶ ಇದನ್ನು ಹಯ್ಯರು ಆಡಳಿತ ಮಾಡ್ತಾರೆ. ಅದ್ರ ಜೊತೆಗೆ ಮತ್ತು ಮಾನವಿ ತಾಲೂಕಿನ ಶಾಸನದಲ್ಲಿ ಹಯ್ಯನವಾಡಿ 300 ಅಂತ ಬರುತ್ತೆ. ಇದು ಕೂಡ 2027 1151 ಈ ವಿಭಾಗ ಮಾನವಿ ತಾಲೂಕಿನ ಶಾಸನದಲ್ಲಿ ಉಲ್ಲೇಖಗೊಂಡಿದೆ. ಆನಂತರ ಮುದುಗುಂದೂರು 300 ಅಂತ ಬರ್ತಾ. ರಾಯಚೂರು ಕೆಳಗಡೆಗೆ ಮಲಿಯಾಬಾದ್ ಅಂತ ಒಂದು ಬರ್ತದೆ. ಆ ಮಲಿಯಾಬಾದನೇ ಅಂದಿನ ದಿನಮಾನದಲ್ಲಿ ಮುದುಗುಂದೂರು 300 ಹಳ್ಳಿ ಒಳಗೊಂಡ ಒಂದು ಪ್ರದೇಶ ಆಗಿತ್ತು. ಆನಂತರ ಮೊಸಳೆಕಲ್ಲು 300. ಮೊಸಳೆಕಲ್ಲು 300 ದೇವದುರ್ಗ ತಾಲೂಕಿನ ಈಗಿನ ಮೊಸರಕಲ್ಲು ಗ್ರಾಮ. ಅದು 300 ಹಳ್ಳಿ ಒಳಗೊಂಡ ಒಂದು ಪ್ರದೇಶ. ಮಾನವಿ ತಾಲೂಕಿನ ಉತ್ತರ ಭಾಗ, ದೇವದುರ್ಗ ತಾಲೂಕಿನ ದಕ್ಷಿಣ ಭಾಗ 300 ಹಳ್ಳಿ ಒಳಗೊಂಡಿತ್ತು. ಅದರ ಸಬ್ ಡಿವಿಷನ್ನು ಗೋರಿಕಲ್ಲು 12 ಅಂತ ಬರ್ತಾ. ಗೋರ್ಕಲ್ ಅಂತ ಕರಿತೀರಿ. ಅದು 12 ಅಂದರೆ ಸಬ್ ಡಿವಿಷನ್. ಗೋರಿಕಲ್ಲು 12 ಒಳಗೊಂಡ ಒಂದು ಪ್ರದೇಶ. 12 ಗ್ರಾಮಗಳು ಗೋರಿಕಲ್ಲಿಗೆ ಸೇರಿದ್ದು. ಅಂದರೆ ಮೊಸಳೆಕಲ್ಲು 300 ಒಂದು ಸಬ್ ಡಿವಿಷನ್. ಆನಂತರ ನಿಟ್ಟರವೆ 70. ಇದು ಕೂಡ ಮಾನವಿ ತಾಲೂಕಿನ ಶಾಸನದಲ್ಲಿ ಉಲ್ಲೇಖ ಬರುತ್ತೆ. ಇದರ ನಂತರ ಮಧ್ಯಯುಗನ ಕಾಲದಲ್ಲಿ ಅಂದರೆ ಈ ಮಾನವಿ ಅಂದು ಈ ಪುರಾತನ ಕಾಲದಲ್ಲಿ ಅಷ್ಟು ದೊಡ್ಡ ಊರಾಗಿದ್ದಿಲ್ಲ. ಈ ಮಾನವಿ ಯಾವುದಕ್ಕೆ ಸೇರಿತ್ತಪ್ಪ ಅಂದರೆ ಮಾನವಿ ಬಳಗನೂರೆಲ್ಲ ಮೊರಟ 300ಗೆ ಸೇರಿತ್ತು. ಮೊರಟ ಅಂದರೆ ಅದು ರಾಜಧಾನಿಯಾಗಿ ಅಂದರೆ 300 ಹಳ್ಳಿ ಒಳಗೊಂಡ ಪ್ರದೇಶ. ನಂತರ ಅದು ಒಂದು ಅವನತಿ ಕಂಡುಕೊಂಡ ನಂತರ ಮಧ್ಯಯುಗನ ಕಾಲದಲ್ಲಿ ಮಾನವೀಯ ಸೀಮೆಯಾಗಿ 1521 ಶಾಸನದಲ್ಲಿ ಶ್ರೀಕೃಷ್ಣದೇವರ ಶಾಸನದಲ್ಲಿ ಮಾನವೀಯ ಸೀಮೆಯಾಗಿ ಒಂದು ಮಾರ್ಪಡ್ತದೆ. ಆನಂತರ ಈ ಪ್ರದೇಶವನ್ನು ಹಲವಾರು ಮಹಾಮಂಡಳೇಶ್ವರರು, ಮಹಾಸಾಮಂತರು, ನಾಡಗೌಡರು, ಗೌಡರು ಮತ್ತು ಇವ್ರ ಜೊತೆಗೆ ಕೆಲವೊಂದು ಹಳ್ಳಿಗೆ ತಳವಾರಂತ ಕೂಡ ಇರ್ತಾರೆ. ಅಂದರೆ ಊರಿನಲ್ಲಿ ಕೆಲಸ ಮಾಡೋಂಥವ್ರು ತಳವಾರು ಕೂಡ ಅಲ್ಲಲ್ಲಿ ನಿಂತು ಈ ಕೆಲಸವನ್ನು ಮಾಡಿದಂಥವ್ರು. ಇದ್ರ ಜೊತೆಗೆ ಮಾನವಿ ತಾಲೂಕಿನ ಪ್ರದೇಶವನ್ನು ಹಲವಾರು ಜನ ರಾಣಿಯರು ಆಡಳಿತ ಮಾಡ್ತಿದ್ರು. ಅಂದರೆ ಅಂದಿನ ದಿನಮಾನದಲ್ಲಿ ಒಬ್ಬ ರಾಜ ಅಧಿಕಾರಕ್ಕೆ ಬಂದಂದರೆ ಅವನಿಗೆ ಹಲವಾರು ಜನ ರಾಣಿಯರು ಇರ್ತಿದ್ರು. ಅಂದರೆ ಎಲ್ಲ ರಾಣಿಯರು ಒಂದೇ ಕಡೆ ಇರ್ತಿದ್ದಿಲ್ಲ. ಅದಕ್ಕೆ ಆ ರಾಜ ಏನು ಮಾಡ್ತಿದ್ದ, ಅವ್ರವ್ರನ್ನ ಅಲ್ಲೆಲ್ಲಿ ಪ್ರಾಂತಕ್ಕೆ ಏನು ಮಾಡ್ತಾ ಬೇರೆ ಬೇರೆ ಪ್ರಾಂತಕ್ಕೆ ಕಳಿಸಿ ಅಧಿಕಾರ ಅಂದರೆ ಅವ್ರವ್ರ ವೈಮನಸ್ಸು ಎದಾಗಬಾರ್ದಂತ ಏನು ಮಾಡ್ತಾ ಅಲ್ಲೆಲ್ಲಿ ಪ್ರಾಂತಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ನೆಲೆ ನಿಂದುವಂಥ ಕೆಲಸ ರಾಜರು ಮಾಡಿದ್ರು. ಅಂಥ ಒಂದು ರಾಣಿಯರು ಯಾರಪ್ಪ ಅಂದರೆ ಪ್ರಪ್ರಥಮವಾಗಿ ಕಲ್ಯಾಣ ಚಾಲುಕ್ಯರ ಸಹ ಹಿಮ್ಮಡಿ ಜಯಸಿಂಹನ ರಾಣಿಯವರು ಬರ್ತಾರೆ. ಇವ್ರು ಎಲ್ಲೆಲ್ಲಿ ನೆಲೆ ನಿಂತರಪ್ಪ ಅಂದರೆ ಮಹಾದೇವಿ ಎಂಬಕ್ಕೆ ಬಲ್ಲಟಿಗೆಯಲ್ಲಿ ನೆಲೆ ನಿಂತು ಬಲ್ಲಟಿಗೆ ಒಂದು ದೇವಸ್ಥಾನಕ್ಕೆ ಏನು ಮಾಡ್ತಾರೆ ದಾನ ಕೊಟ್ಟಂಥದ್ದು. ಅದು ಹಿಂದಿನ ದಿನಮಾನದಲ್ಲಿ ಬಳ್ಳನಿಟ್ಟಿಗೆ ಅಂತ ಅದನ್ನು ಕರಿತಾ ಇದ್ರು. ಆನಂತರ ಸೋಮಲಾದೇವಿ ಆನಂತರ ಬಿಜ್ಜಲಾದೇವಿ ಇವರು ಇಮ್ಮಡಿ ಜಯಸಿಂಹನ ರಾಣಿಯರು. ಆನಂತರ 1ನೇ ಸೋಮೇಶ್ವರ ಕಲ್ಯಾಣ ಚಾಲುಕ್ಯರ 1ನೇ ಸೋಮೇಶ್ವರ ರಾಣಿಯರು ಚಾಮಲಾದೇವಿ ಅಂತ ಬರ್ತಾರೆ. ಇವರು ಚಾಮಲಾದೇವಿ, ಪಂಪಾದೇವಿ, ಭುವನೈ ಕಮಲಾದೇವಿ ಅಂದರೆ ಕಪ್ಪಗಲ್ಲು ಮತ್ತು ಅರಿವಿ ಶಾಸನದಲ್ಲಿ ಇವರು ಉಲ್ಲೇಖ ಬರ್ತಾರೆ. ಆನಂತರ 6ನೇ ವಿಕ್ರಮಾದಿತ್ಯ ತ್ರಿಭುವನ ಮಲ್ಲದೇವಿ ಅಂತ ಬರ್ತಾನೆ, ಅವನು ಬಿರುದು. ಅವನು ರಾಣಿಯರು ಮಲಮತಿ ಮತ್ತು ಚಂದಲಾದೇವಿ ಭಾಳ ಒಂದು
ಸೌಂದರ್ಯವತಿ ಮತ್ತು ಈಕಿ ಬಲ್ಲಟ್ಟಿಗೆನ ಆಡಳಿತ ಮಾಡ್ತಾರೆ, ಬಳ್ಳನಿಟ್ಟಿಗೆಯನ್ನು ಆಕಿ 1058 ಶಾಸನದಲ್ಲಿ ಆಕಿ ಉಲ್ಲೇಖ. ಆನಂತರ ಇದ್ರ ಜೊತೆಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಹಲವಾರು ವಿದ್ಯಾ ಕೇಂದ್ರಗಳಿದ್ದವು. ಅಂಥ ವಿದ್ಯಾ ಕೇಂದ್ರಗಳಂದರೆ ಮೊದಲನೇದಾಗಿ ಅಗ್ರಹಾರ ಅಂತ ನಾವು ಕರಿತಾ ಇದ್ವಿ. ಬ್ರಾಹ್ಮಣರಿಗೆ ದಾನವಾಗಿ ನೀಡುತ್ತಿದ್ದ ಭೂಮಿ ಅಥವಾ ಹಳ್ಳಿಗಳನ್ನು ಅಗ್ರಹಾರವೆಂದು ಕರೆಯಲಾಗಿದೆ. ಅಗ್ರ ಎಂದರೆ ಶ್ರೇಷ್ಠ, ಆಹಾರ ಎಂದರೆ ದೇಶ ಅಥವಾ ಸ್ಥಳ ಎಂದು ತಿಳಿಯಲಾಗಿದ್ದು, ಅಗ್ರಹಾರವೆಂದರೆ ಶ್ರೇಷ್ಠರಿಗೆ ಕೊಟ್ಟಿರುವಂಥ ಸ್ಥಳ ಅಥವಾ ಊರು ಎಂದರ್ಥ. ಬ್ರಾಹ್ಮಣರಿಗೆ ಊರುಗಳನ್ನು ದತ್ತಿ ಕೊಡುವ ಈ ಸಂಪ್ರದಾಯ ಅನುಚಾನವಾಗಿ ನಡೆದುಕೊಂಡು ಬಂದಿದೆ, ಅಂದರೆ ಹಿಂದಿಲಿಂದ ನಡ್ಕೊಂಡು ಬಂದಂಥದ್ದು. ಅಂಥ ಒಂದು ಪ್ರಮುಖ ಅಗ್ರಹಾರಗಳು ಯಾವಾಗಿದ್ದಪ್ಪ ಅಂದರೆ ಮಾನ್ವಿ ತಾಲೂಕಿನಲ್ಲಿ ಕುರುಡಿ, ಕಲ್ಲೂರು, ತೆನೆಯ ಅಥವಾ ತುಪ್ಪದೂರು, ಹಿರೇಕೊಟ್ನೆಕಲ್ಲು ಮತ್ತು ತಡಕಲ್ಲು ಇವೆಲ್ಲ ಅಗ್ರಹಾರಗಳಾಗಿದ್ದವು. ನೆಕ್ಸ್ಟು ಬ್ರಹ್ಮಪುರಿಗಳು. ನಗರಗಳು ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣ ವಿದ್ವಾಂಸರು ವಾಸಿಸುವ ಭಾಗವೇ ಬ್ರಹ್ಮಪುರಿಗಳು. ಅಗ್ರಹಾರಗಳು ಊರುಗಳಾದರೆ ಬ್ರಹ್ಮಪುರಿಗಳು ಪಟ್ಟಣದ ಭಾಗಗಳು ಅಥವಾ ಓಣಿ ಅಥವಾ ಏರಿಯಾ ಅಂತ ಕರಿತೀವಿ. ಅಂಥ ಬ್ರಹ್ಮಪುರಿಗಳು ಆಗಿದ್ದಪ್ಪ ಅಂದರೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಹತ್ತನೂರು, ಬಲ್ಲಟಗಿ, ಮಲ್ಲಟ ಈ ಮೂರು ಒಂದು ಈ ಬ್ರಹ್ಮಪುರಿಗಳಾಗಿದ್ದಂಥ. ಆನಂತರ ಭತ್ತ ಗ್ರಾಮಗಳು. ಅಗ್ರಹಾರಗಳು ಅಂದರೆ ವಿದ್ಯಾಕೇಂದ್ರಗಳಾಗಿದ್ದಲ್ಲ, ಅದೇ ಥರನೇ ಭತ್ತ ಗ್ರಾಮಗಳು ಕೂಡ ನಮ್ಮ ಮಾನ್ವಿ ತಾಲೂಕಿನಲ್ಲಿದ್ದು. ಯಾವಪ್ಪ ಅಂದರೆ ಬಲ್ಲಟಗಿ ಅಂದರೆ ವಿದ್ಯಾಕೇಂದ್ರ, ಮತ್ತು ಭತ್ತ ಗ್ರಾಮ ಅಂತಂದರೆ ನೀವು ಭತ್ತ ಬೆಳೆಯುವಂಥ ಪ್ರದೇಶ ಅಲ್ಲ, ವಿದ್ಯಾಕೇಂದ್ರ ಇದು. ಅಂದರೆ ಅಗ್ರಹಾರದ ಪರ್ಯಾಯನಾಮವಾಗಿ ಕಾಣಬರುತ್ತೆ. ಅಂಥ ಊರುಗಳು ಯಾವುದು? ಬಲ್ಲಟಗಿ, ಬೇವಿನೂರು, ಕಪ್ಪಗಲ್ಲು ಇವು ಭತ್ತ ಗ್ರಾಮಗಳಾಗಿದ್ದವು. ಆನಂತರ ಒಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಉನ್ನತ ಶಿಕ್ಷಣ ಕೇಂದ್ರ ಆಗಿನ ಕಾಲದಲ್ಲೇ 11ನೇ ಶತಮಾನದಲ್ಲೇ ಇತ್ತು. ಈಗ ನಾವು ರಾಯಚೂರು ಯೂನಿವರ್ಸಿಟಿ ಇದೆಯಲ್ಲ, ಅದೇ ಥರ ಕೂಡ ಈ ಮಾನ್ವಿ ತಾಲೂಕಿನ, ಹಳೆ ಮಾನ್ವಿ ತಾಲೂಕಿನ ಈ ಮಲ್ಲಟ ಅಂದಿನ ದಿನದಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ಇತ್ತು. ಅದಕ್ಕೆ ನಾವೇನಂತ ಕರಿತೀವಿ? ಘಟಿಕಾಸ್ಥಾನ ಅಂತೀವಿ. ಘಟಿಕಾಸ್ಥಾನ ಅಂತ ಉನ್ನತ ಶಿಕ್ಷಣ ಕೇಂದ್ರ ಆಗಿತ್ತು. ಮಲ್ಲಟ ಗ್ರಾಮದ ಮಲ್ಲಿಕಾರ್ಜುನ ದೇವಾಲಯವು ಘಟಿಕಾಸ್ಥಾನವಾಗಿತ್ತು. ಇಲ್ಲಿ ವಿದ್ಯೆಯನ್ನು ಬೋಧಿಸುವಂಥ ಬೋಧಕರು ಅಲ್ಲಿ ಇದ್ದರು. ಈಗ ಕೇವಲ ದೇವಸ್ಥಾನ ಮಾತ್ರ ಅಲ್ಲಿದೆ. ಆನಂತರ ಧಾರ್ಮಿಕ ವ್ಯವಸ್ಥೆ. ಇದ್ರ ಜೊತೆಗೆ ನಮ್ಮಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ನಾನು ಬುಕ್ ಬರೆದಿನಿ. ನೀವು ಯಾರಾದರೂ ಲೈಬ್ರರಿಗೆ ಹೋದರೆ ರಾಯಚೂರು ಜಿಲ್ಲೆಯ ಚರಿತ್ರೆ ಶಾಸನಗಳ ಹಿನ್ನೆಲೆ ಅಂತ ಆ ಬುಕ್ ಓದಿಬಿಟ್ರೆ ಇಡೀ ರಾಯಚೂರು ಜಿಲ್ಲೆ ಚರಿತ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಕೇವಲ ಆರ್ಥಿಕ ವ್ಯವಸ್ಥೆ ಒಂದೇ ಒಂದು ಓದಿಸಿ, ಕುರುಕುಂದಿಯ ಕೋಲು, ಕುರುಕುಂದಿಯ ಗಡಿಂಬ ಅಂತ. ಈಗ ನಾವೇನು ಸರ್ವೆ ಮಾಡೋಕ್ಕೆ ಒಂದು ಇದು ಬಳಸ್ತೀವಲ್ಲ, ಅಂದಿನ ಕಾಲದಲ್ಲಿ ಕುರುಕುಂದಿ ಎಂಬುದು, ಕುರುಕುಂದಿಯ ಕೋಲು ಭಾಳ ಒಂದು ಪ್ರಸಿದ್ಧ ಆಗಿತ್ತು. ಅದರಿಂದ ಅಳತೆ ಮಾಪನ, ಭೂಮಾಪನವಾಗಿತ್ತು ಅಂತ ನಾವು ಹೇಳ್ತಾ ಇದ್ವಿ. ಧಾರ್ಮಿಕ ವ್ಯವಸ್ಥೆ. ಮಾನ್ವಿ ತಾಲೂಕಿನ ಶಾಸನಗಳು ಉಲ್ಲೇಖಿಸುವಂತೆ ಪುರಾತನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಶೈವ, ವೈಷ್ಣವ, ಜೈನ ಮತ್ತು ಇಸ್ಲಾಂ ಧರ್ಮೀಯ ಅರಸರು ಆಳ್ವಿಕೆ ಮಾಡಿದರೂ ಸಹ ಯಾವುದೇ ಸಾಮರಸ್ಯ ನಡೆಯದೆ ಸೌಹಾರ್ದತೆಯಿಂದ ಇಲ್ಲಿನ ಜನರು ಬಾಳಿ ಬದುಕುತ್ತಿದ್ದಾರೆ. ಕೊನೆಯದಾಗಿ ತಮಗೆ ತಿಳಿಸುವುದೇನೆಂದರೆ, ಮಾನ್ವಿ ತಾಲೂಕಿನ ಇನ್ನೂ ಅನೇಕ ಶಾಸನಗಳು ಪುರಾತನ ಗ್ರಾಮ, ಮನೆ, ದೇವಾಲಯ, ಬಾವಿ, ಕೋಟೆ ಮೊದಲಾದವುಗಳಲ್ಲಿ ಹೂತು ಹೋಗಿವೆ. ಇವುಗಳನ್ನು ತಾಲೂಕಿನ ಸಂಶೋಧಕರು ಮೊದಲಾದವರು ಶೋಧಿಸಿ ಹೊರತರಬೇಕಾಗಿದೆ. ನನಗೆ ಮಾನ್ವಿ ತಾಲೂಕಿನ ಶಾಸನಗಳ ಬಗ್ಗೆ 4 ಮಾತುಗಳನ್ನಾಡಲು ಅವಕಾಶ ಕಲ್ಪಿಸಿಕೊಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.